ಹಾಯ್ ಹಲೋ ಈ ವಿಡಿಯೋದಲ್ಲಿ ಬಂದು ನಾನು ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನಮ್ಮ ಮನೇಲಿ ನಾನು ಅರ್ಧ ಕೆಜಿ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಮಸಾಲೆ ಬಂದು ಎರಡು ಸ್ಪೂನು ಮೆಣಸು, 2 ಸ್ಪೂನ್ ಜೀರಿಗೆ, 5ರಿಂದ 6 ಮೆಣಸಿನ್ಕಾಯಿ, 3 ಕಡ್ಡಿ ಕರಿಬೇವಿನ ಸೊಪ್ಪು ತಗೊಂಡು ಅದನ್ನ ಲೋ ಫ್ಲೇಮಲ್ಲಿ ಹುರ್ಕೊಂಡು ನೀರು ಹಾಕೊಂಡು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ 2ರಿಂದ 3 ಸ್ಪೂನ್ ಎಣ್ಣೆ, ಅದಕ್ಕೆ 2 ಈರುಳ್ಳಿ ಆಪ್ಷನಲ್ಲು. ನಾನು ಈರುಳ್ಳಿ ಹಾಕಿದ್ದೀನಿ. ಇದು ಗೋಲ್ಡನ್ ಕಲರ್ ಬಂದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಬಿಟ್ಟು ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅದು ಡಬಲ್ ಹಾಕಬೇಕು. ಇಲ್ಲಿ ನಾನು 2 ಪಾವು ಅಕ್ಕಿ ತಗೊಂಡಿದ್ದೀನಿ. 4 ಪಾವು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು. ಕೆಲವರು ಇಲ್ಲಿ ಹಳ್ಳಿ ಸೈಡು ಇದನ್ನು ಬಾತ್ ಥರ ಅಗಗಳು ಥರ ಮಾಡ್ತಾರೆ, ಕೆಲವರು ಮುದ್ದೆ ಥರ ಮಾಡ್ತಾರೆ. ನಂಗೆ ಮುದ್ದೆ ಇಷ್ಟ ಇಲ್ಲ, ಅಗಗಳು ಥರ ಮಾಡ್ತೀನಿ. ಕಿಚಡಿ ಅನ್ನಕ್ಕೆ ಕಾಯಲ್ಲಿದ್ರೇ ಪರ್ಫೆಕ್ಟು. ಅದಕ್ಕೆ 1-2 ಅಚ್ಚು ಬೆಲ್ಲ ತಗೊಂಡು ಒಂದು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಅದನ್ನ ಕಾಯಿಸ್ಕೊಂಡೆ. ಅದು ಡಸ್ಟೆಲ್ಲ ಇರುತ್ತೆ ಅಂದ್ಬಿಟ್ಟು ಸೋಸ್ಕೊಂಡು ಅದಕ್ಕೆ ಒಂದು ಅರ್ಧ ಕಾಯಿ ತಗೊಂಡು ಒಂದು ಸ್ವಲ್ಪ ಕಡಲೆ ತಗೊಂಡು ನುಣ್ಣಗೆ ರುಬ್ಕೋಬೇಕು. ಕಾಯಲ್ಲಿ ಅಂದರೆ ನನ್ನ ಮಗನಿಗೆ ಸಖತ್ ಫೇವ್ರೇಟು. ಕಿಚಡಿಗೆ ಚಟ್ನಿ ಅಥವಾ ಪಲ್ಯ ಇಲ್ಲ ಅಂದರೂ ಪರವಾಗಿಲ್ಲ, ಕಾಯಲ್ಲಿರಬೇಕು ಅವನಿಗೆ. ಅದನ್ನ ನುಣ್ಣಗೆ ರುಬ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಅದನ್ನ ಹಾಕ್ಕೊಂಡು ನಮಗೆ ಯಾವ ಲೆವೆಲ್ಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಅದು ಬೇಯ್ತಾ ಇರುವಾಗ ನಾವು ಇಟ್ಕೊಂಡಿರ್ತೀವಲ್ಲ ಬೆಲ್ಲದ ರಸ, ಅದು ಹಾಕ್ಬಿಟ್ಟು ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಹಾಕಿದ್ರೆ ಪರ್ಫೆಕ್ಟ್ ಕಾಯಿ ಹಾಲು ರೆಡಿ.